ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸು. ಸೊ ಇವತ್ತು IPL ನ 12ನೇ ಮ್ಯಾಚು ಅದು ಯಾವುದಂದ್ರೆ MI ವರ್ಸಸ್ KKR. ಒಂದ್ ಕಡೆ MI ಅವರು ಡೆಸ್ಪರೇಟ್ ಆಗಿ ವಿನ್ನಿಂಗ್ ಸಂಬಂಧ ಕಾಯಲತ್ತಾರ. ಇದಕ್ಕಾರ ಎರಡು ಮ್ಯಾಚ್ ಆಯ್ತು, ಎರಡು ಮ್ಯಾಚ್ ಸೋತಾರ ಮುಂಬೈದವರು. ಸೊ ನಾವು ಅನ್ಕೊಡ್ಲಾರ್ದ ಎಕ್ಸ್ಪೆಕ್ಟೇ ಮಾಡ್ಲಾರ್ದಂತ ಸಂಗತಿ ಬಂದೈತಿ MIದವ್ರಿಗೆ. ಅದಕ್ಕಾರ ಎರಡು ಮ್ಯಾಚ್ ಸೋತಂದ್ರೆ ಈಸಿ ಅಂತ ಅಲ್ಲದು. ಸೊ ಎರಡು ಮ್ಯಾಚ್ ಸೋತಾರು. ಈ ಕಡೆ ನೋಡ್ರೆ KKR ದವರು ಒಂದು ಮ್ಯಾಚ್ ಗೆದ್ದು, ನಮ್ಮ RCB ಅವ್ರ ಮೇಲೆ ಒಂದು ಮ್ಯಾಚ್ ಸೋತು, ಮತ್ತು RR ಅವ್ರ ಮೇಲೆ ಮ್ಯಾಚ್ ಗೆದ್ದು. ಸೊ ಒಂಥರ ಕಾಂಪಿಟೇಷನ್ದಾಗ ಅದಾರ. ಅದು ಅಂದ್ರೆ ಕಾಂಪಿಟೇಷನ್ದಾಗ ಏನೈತಿ, ಸೊ ಒಂಥರ ಗೆಲ್ಲು ಇದ್ರೊಳಗೆ ಅದಾರು, ಗೆಲ್ಲು ಲೈದಾಗ ಬಂದಾರ ಈಗ. ಸೊ ಇವರು ವಿನ್ ಆಗ್ಲಕ್ಕೆ ಡೆಸ್ಪರೇಟ್ ಆಗಿರ್ತಾರೆ, ಈಗ ಇನ್ನೊಂದು ಮ್ಯಾಚ್ ಗೆಲ್ಲಬೇಕೈತೆ. ಸೊ ಇವತ್ತಿನ ಮ್ಯಾಚ್ ನಡೀಲತ್ತದ ಎಲ್ಲಂದ್ರೆ ಮುಂಬೈದ ವಾಂಖೇಡೆ ಸ್ಟೇಡಿಯಂ ನಡೀಲತ್ತೈತಿ. ಸೊ ನೀವು ನಿಮ್ಗೆ ಗೊತ್ತೈತಿ, ಮುಂಬೈ ವಾಂಖೇಡೆ ಸ್ಟೇಡಿಯಂ ಅಂದ್ರೆ ಇಲ್ಲಿ ರನ್ಗಳ ಮಳೆ ಸುರಿಯುವಂಥ ಸ್ಟೇಡಿಯಂ ಇದು. ಮತ್ತು ಪ್ಲಸ್ ಇಲ್ಲಿ 180 ಹೊಡಿತೀನಿ, 190 ಹೊಡಿತೀನಿ ಅಂದ್ರೆ ಇಲ್ಲಿ ವಿನ್ನಿಂಗ್ ಸ್ಕೋರ್ ಅಂತ ಒಟ್ಟ ಅಲ್ಲ, ಇಲ್ಲಿ ಪಾರ್ ಸ್ಕೋರ್ 180+ ಇರ್ತೈತಿ. ಸೊ ಅದಕ್ಕೆ ಇಲ್ಲಿ ನೀವು ಗೆಲ್ಲಬೇಕಾದ್ರೆ 200 ಮೇಲೆ ಎಷ್ಟು ಹೆಚ್ಚಿಗೆ ರನ್ ತೆಗಿತೀರಿ, ಸೊ ಅವಾಗ ನಿಮ್ಗೆ ಅದು ವಿನ್ನಿಂಗ್ ಸ್ಕೋರ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಗೆಲ್ಲಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 190 200 ರನ್ ಹೊಡಿಯಬೇಕು. ಸೊ ಅಂದಾಗ ಸ್ವಲ್ಪ ಡಿಪೆಂಡ್ ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸಸ್ ಇರ್ತೈತಿ, ಇಲ್ಲಿ ಅದರ್ವೈಸ್ ನೋ ಚಾನ್ಸಸ್ ಇರ್ತಾರೆ ಹೇಳ್ಬೇಕು. ಮತ್ತು ಇಲ್ಲಿ ಟಾಸ್ ಗೆದ್ದು ಟೀಮ್ ಸೀದಾ ಏನು ತಗೋತ ಬಾಲಿಂಗ್ ತಗೋತಿ. ಇದಕ್ಕಾರ 119 ಮ್ಯಾಚ್ನಾಗ 64 ಮ್ಯಾಚ್ ಏನೈತಿ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರೆ ಗೆದ್ದಾರ ಇಲ್ಲಿ ಈ ಗ್ರೌಂಡ್ ಒಳಗೆ. ಸೊ 50+ ಮ್ಯಾಚ್ ಏನೈತಿ ಇದು ಯಾವುದು ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆದ್ದ ಕಾರಣ ಇಲ್ಲಿ ಚೇಂಜ್ ಮಾಡಿದವ್ರು ಸ್ವಲ್ಪ ಸ್ಲೈಟ್ರಿ ಎಡ್ಜ್ ಐತೈತಿ ಹೇಳ್ಬೇಕು. ಅದಕ್ಕೆ ಟಾಸ್ ಗೆದ್ದವ್ರು ಸೀದಾ ಏನು ಬಾಲಿಂಗ್ ತಗೋತಾರ ಟಾಸ್ ಗೆದ್ದವ್ರು. ಸೊ ಅದಕ್ಕೆ ಇಷ್ಟ ಇದು ಐತಿ ಪಿಚ್ ರಿಪೋರ್ಟ್. ಇನ್ನು ಸೆಕೆಂಡ್ ಎರಡು ಟೀಮಿನ ಸ್ಕ್ವಾಡ್ ಅಪ್ಡೇಟ್ ಕಡೆ ನೋಡ್ತಾ ಹೋದ್ರೆ, ಮುಂಬೈ ಟೀಮಿನ ಕಡೆ ಸ್ಕ್ವಾಡ್ ಅಪ್ಡೇಟ್ ನೋಡ್ತಾ ಹೋದ್ರೆ ಬಾಲಿಂಗ್ ಒಳಗೆ ಭಾಳ ಚೇಂಜ್ ಆಗ್ಬೇಕು, ರೀವರ್ಕ್ ಆಗ್ಬೇಕು. ಮುಂಬೈ ಇಂಡಿಯನ್ಸ್ ಬಾಲಿಂಗ್ ಇಲೆವೆನ್ ಐತಿ, ಬಾಲಿಂಗ್ ಡಿಪಾರ್ಟ್ಮೆಂಟ್. ಸತ್ಯನಾರಾಯಣ ರಾಜು ತೊಗೊಂಡಿದ್ರಲ್ಲ ಮೊನ್ನೆ ರನ್ ಭಾಳ ಕೊಟ್ರು. ಸೊ ಅದಕ್ಕೆ ಅವ್ರನ್ನ ಏನಾರ ಚೇಂಜ್ ಮಾಡ್ಬೋದು ಇವತ್ತಿನ ಮ್ಯಾಚ್. ನನ್ನ ಪ್ರಕಾರ ಅವ್ರ ಬದಲು ಬೇರೆ ಯಾರನ್ನಾರು ಕರ್ಕೊಂಬಂದ್ರು ಬರ್ಬೋದು. ಮತ್ತು ಮೊನ್ನೆ ವಿಘ್ನೇಶ್ ಪುತ್ರ ಅವ್ರನ್ನೂ ಬಿಟ್ಟರು. ಸೊ ಅವ್ರದ್ದಿಲ್ಲ ಬ್ಯಾಟಿಂಗ್ ಒಳಗೆ ವಿಲ್ ಜಾಕ್ಸ್ ಅವ್ರಿಲ್ಲ, ಫೈರ್ ಇರಲಿಲ್ಲ ಮೊನ್ನೆ ಮುಂಬೈ ಇಂಡಿಯನ್ಸ್ ಒಳಗೆ. ಮುಂಬೈ ಇಂಡಿಯನ್ಸ್ಗೆ ಈಗ ಫಿನಿಷರ್ ಕೊರತೆ ಭಾಳ ಬಿದ್ದೈತಿ ಈಗ. ಮತ್ತಂದ್ರೆ ಟೀಮ್ ಡೇವಿಡ್, ಪೊಲಾರ್ಡ್ ಅಂಥ ಪ್ಲೇಯರ್ಗಳು ಇದ್ರೆ. ಸೊ ಮುಂಬೈ ಇಂಡಿಯನ್ಸ್ ಒಳಗೆ ಈಗ ಅಂಥ ಪ್ಲೇಯರ್ ಯಾರೂ ಇಲ್ಲ, ಎಲ್ಲ ಬಂದು ಹಾರ್ದಿಕ್ ಪಾಂಡ್ಯ ಅವ್ರ ಹಾರ್ದಿಕ್ ಪಾಂಡ್ಯ ಅವರ ಫಿನಿಷರ್ ಆಗ್ಯಾರ ಈಗ ಒಂಥರ ಮುಂಬೈ ಟೀಮ್ಗೆ. ಸೊ ಅದಕ್ಕೆ ವಿಲ್ ಜಾಕ್ಸ್ ಅಂತ ಯಾರ ಪ್ಲೇಯರ್ಗಳು ಇದ್ದ ಟೀಮ್ದಾಗ ಸೊ ಅವರು ಧೈರ್ಯ ಬರ್ತೈತಿ ಅಂದ್ರೆ ಹೊಡ್ಲಿಕ್ಕ, ಅಂದ್ರೆ ಲಾಸ್ಟ್ನೇ ತನಕ ಬ್ಯಾಟಿಂಗ್ ಐತೆ ಧೈರ್ಯ ಬರ್ತೈತಿ. ಸೊ ಅದಕ್ಕೆ ವಿಲ್ ಜಾಕ್ಸ್ ಅವ್ರನ್ನ ಟೀಮ್ನ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರ್ತೈತಿ ಮುಂಬೈ ಟೀಮಿನ ಅಂತ ನನಗೆ ಅನ್ಸುತ್ತೆ. ಇನ್ನು KKR ಟೀಮ್ ಕಡೆ ನೋಡ್ತಾ ಹೋದ್ರೆ ಮೊನ್ನೆ ಮ್ಯಾಚ್ನಾಗ ಸುನಿಲ್ ನಾರಾಯಣ್ ಅವ್ರು ಆಡಿರಲಿಲ್ಲ, ಆ್ಯಸ್ ಅ ಇಂಜುರಿ ಆಗೈತೆ ರಿಪೋರ್ಟ್ಸ್ ಇತ್ತು. ಸೊ ಅದಕ್ಕೆ ಸುನಿಲ್ ನಾರಾಯಣ್ ಅವರು ಇವತ್ತು ಫಿಟ್ ಅದಾರು ಮತ್ತು ಆ ಮ್ಯಾಚ್ ಆಡ್ತಾ ರಿಪೋರ್ಟ್ಸ್ ಅದಾವ. ನೆಕ್ಸ್ಟ್ ಅಂಡ್ರೆ ರಸಲ್ ಬಾಲಿಂಗ್ ಮಾಡ್ಲತ್ತಾರ. ಸೊ ಅಂದ್ರೆ ಇಷ್ಟು ದಿವಸ ಎಲ್ಲ ಅವ್ರು ಬ್ಯಾಟಿಂಗ್ ಆಟ ಮಾಡ್ಲತ್ತಾರ. ಸೊ ಈಗ ಬಾಲಿಂಗು ಫಿಟ್ ಅದಾರ್ಥ. ಸೊ ಇವತ್ತಿನ ಮ್ಯಾಚ್ನಾಗ ಬ್ಯಾಟಿಂಗ್ ಬಾಲಿಂಗ್ ಎರಡೂ ಮಾಡೋ ಸಾಧ್ಯತೆ ಐತಿ. ಸೊ ಅದಕ್ಕೆ ಇವರು ಇವತ್ತು ಆನ್ ದಿ ಗೋ ಬಟನ್ ಒಳಗೆ ಇರ್ತಾರೆ KKR. ಸೊ ಗೆಲ್ಲಕ್ಕೆ ಒಂಥರ ಫೇವ್ರೇಟ್ಸ್ ಅಂತ ಹೇಳ್ಬೇಕು ಇವರು. ಇನ್ನು ಎದಕ್ಕಾರ ಈ ಕಡೆ ಬ್ಯಾಟಿಂಗು ಡಿಕಾಕು ಫಾರ್ಮಿಂಗ್ ಬಂದರು, ರಹಾನಿನ ಫಾರ್ಮಿಂಗ್ ಬಂದರು. ಸೊ ಅದಕ್ಕೆ ಗೆಲ್ಲುವ ಫೇವ್ರೇಟ್ಸ್ ಅಂತ ಹೇಳ್ಬೇಕು. ಇನ್ನು ಎರಡು ಟೀಮ್ನ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಹೋದ್ರೆ ಮುಂಬೈ ಪ್ಲೇಯಿಂಗ್ ಇಲೆವೆನ್ ಹೆಂಗಿರುತ್ತೆ ಅಂದ್ರೆ ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಾಲ್ಟನು. 3ನೇ ನಂಬರು ಈಗ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮ ಅವ್ರು ಬರ್ಲತ್ತಾರೋ. 3ನೇ ನಂಬರ್ ತಿಲಕ್ ವರ್ಮ, 4ನೇ ನಂಬರ್ ಸೂರ್ಯಕುಮಾರ್ ಯಾದವ್, 5ನೇ ನಂಬರ್ ನಮನ್ದೀರ್ ಬರ್ತಾರೋ, 6ನೇ ನಂಬರ್ ಹಾರ್ದಿಕ್ ಪಾಂಡ್ಯ, 7ನೇ ನಂಬರ್ ಐತಿ ಮಿಚೆಲ್ ಸ್ಯಾಂಟ್ನರು, 8ನೇ ನಂಬರ್ ದೀಪಕ್ ಚಹರ್ ಬರ್ತಾರೋ, 9ನೇ ನಂಬರ್ ಐತಿ ಮುಜಿಬುರ್ ರೆಹಮಾನು. ಅವ್ರ ಬದ್ಲಿ ಬೇರೆ ಬೌಲರ್ ಹಾಕೋ ಸರ್ ಚಲೋ. ಇದಕ್ಕಾರ ಅವ್ರ ಬದ್ಲಿ ಕರಣ್ ಶರ್ಮಾ ಅವ್ರದವ್ರು ಆಸ್ ಎ ಗುಡ್ ಪಿಕ್ ಹಾಕಾರ. ಇರೋದಕ್ಕೆ ಲೆಗ್ ಸ್ಪಿನ್ ಐತಿ ಇರತಕ್ಕ. ಸೊ ಇವ್ರನ್ನ ಹಾಕೋಬೋದು ಮುಜಿಬುರ್ ರೆಹಮಾನ್ ಅವ್ರ ಬದ್ಲಿ. ಇನ್ನು ಆ ಕಡೆ 10ನೇ ನಂಬರ್ ಟ್ರೆಂಟ್ ಬೋಲ್ಟ್ ಆದ್ರೆ, 11ನೇ ನಂಬರ್ ರಾಜು ಅಂದ್ರೆ ಸತ್ಯನಾರಾಯಣ ರಾಜು ಅದಾರಲ್ಲ, ಇವ್ರ ಬದ್ಲಿ ಯಾರೇ ಲೆಫ್ಟ್ ಹ್ಯಾಂಡ್ ಅದು ರೈಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ನೋಡ್ಬೋದು ಅಂದ್ರೆ ಇವ್ರ ಕಡೆ ಯಾರಿಲ್ಲ. ಸೊ ಇವ್ರ ಜೊಡನ್ ಹೋಗ್ತಾರ. ನನ್ನ ಪ್ರಕಾರ ಸತ್ಯನಾರಾಯಣ ರಾಜು ಅವ್ರ ಜೊಡನ್ ಹೋಗ್ತಾರೆ. ಇದಕ್ಕಾರ ಇವ್ರು ಉಳ್ಕಿದ ಪೇಸ್ ಬಾಲಿಂಗ್ ಭಾಳ ಏನು ಇಲ್ಲ ಇವ್ರ ಕಡೆ, ಮುಂಬೈದವ್ರು ಆಪ್ಷನ್ ಇಲ್ಲ. ಸೊ ಇವ್ರ ಕಡೆ ಹೋಗ್ತಾರೋ. ಸೊ ಇದು ಮುಂಬೈನ ಇಲೆವೆನ್ ಆದರೆ. ಇನ್ನು KKR ಇಲೆವೆನ್ ಹೇಳ್ತಾ ಹೋದ್ರೆ ಪ್ಲೇಯಿಂಗ್ ಇಲೆವೆನ್ ಹಿಂಗಿರುತ್ತೆ. ಅದಕ್ಕೆ ಸುನಿಲ್ ನಾರಾಯಣ ಈಗ ಫಿಟ್ಟಿಗಲ್ಲ. ಸೊ ಹೆಂಗಿರುತ್ತಾರ ಓಪನಿಂಗ್ ಒಳಗೆ ಸುನಿಲ್ ನಾರಾಯಣ ಮತ್ತು ಡಿಕಾಕ್ ಓಪನಿಂಗ್ ಆದ್ರೆ, 3ನೇ ನಂಬರ್ ರಹಾನೆ ಅವ್ರು ಬರ್ತಾರೋ, 4ನೇ ನಂಬರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂಕುರಿಶ್ ರಘುವಂಶಿ ಬರ್ತಾರೋ. ಫಸ್ಟ್
ಅದು ಫಸ್ಟ್ ಬೌಲಿಂಗ್ ಮಾಡೋದಿರ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೋ, ಇಲ್ಲ ಫಸ್ಟ್ 11 ಇರ್ತಾರೋ, ಫಸ್ಟ್ ಬ್ಯಾಟಿಂಗ್ ಆಡೋದಿರ್ತಾರೆ. ಸೊ ವೆಂಕಟೇಶ್ ನಾ ಏನ್ ಹಿಡಿದ್ನೆ, ಇವ್ರ 3ನೇ ನಂಬರ್ ಹಿಡಿದ್ನೆ, ಅಲ್ಲ 4ನೇ ನಂಬರ್ ಹಿಡಿದ್ನೆ. ಮತ್ತೆ 5ನೇ ನಂಬರ್ ಏನೈತಿ ವೆಂಕಟೇಶ್ 6ನೇ ನಂಬರ್ ರಿಂಕು ಸಿಂಗ, 7ನೇ ನಂಬರ್ ಆಂಡ್ರೆ ರಸಲ್, ಮತ್ತ 8ನೇ ನಂಬರ್ ಐತಿ ರಮಣದೀಪ್ ಸಿಂಗು, 9ನೇ ನಂಬರ್ ಸ್ಪೆನ್ಸರ್ ಜಾನ್ಸನ್, 10ನೇ ನಂಬರ್ ಹರ್ಷಿತ್ ರಾಣಾ, ಮತ್ತ 11ನೇ ನಂಬರ್ ಐತಿ ವರುಣ್ ಚಕ್ರವರ್ತಿ. ಇಲ್ಲಿ ವೈಭವ್ ಅವ್ರ ಏನೈತಿ ಇಲ್ಲಿ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರ. ಸೊ ಅದಕ್ಕೆ ಇವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಪ್ಲೇಯಿಂಗ್ ಇಲ್ಲ ಅಂತ ಅವಸರಕ್ಕೆ, ಅದಕ್ಕೆ ವೈಭವ್ ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಬಿಡ್ತಾರೆ. ಸೊ ಎರಡು ಟೀಮ್ ಸ್ಟ್ರಾಂಗ್ ಅದಾವು. ನನ್ನ ಪ್ರಕಾರ ಈ ಮ್ಯಾಚ್ನ ಕೋಲ್ಕತ್ತಾನ ಗೆಲ್ಬೋದು ಅನ್ಸುತ್ತೆ. ಎದಕ್ಕರ ಬೌಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಹೆವಿ ಸ್ಟ್ರಾಂಗ್ ಇರೋದಂತ್ರ ಮುಂಬೈದವ್ರಕ್ಕಿಂತ ಇವರು ಚಾನ್ಸ್ ಫ್ಯಾನ್ಸಿ ಮಾಡ್ತಾರೆ KKR. ಸೊ ಅದಕ್ಕೆ ನಮ್ಮ ಪ್ರಕಾರ KKR ಈ ಮ್ಯಾಚ್ನ ಗೆಲ್ತಾರೆ ಅನ್ಸುತ್ತೆ. ಸೊ ನೋಡಿ ಏನು ಅಲ್ಟಿಮೇಟ್ ಗೆಲ್ಲನ ಯಾರು ಗೆಲ್ತಾರ ಗೊತ್ತಾಗೋದು. ಸೊ ನೋಡಿ ಯಾರು ಗೆಲ್ತಾರೋ ನೋಡು ಲಾಸ್ಟ್ನೇ ತನಕ. ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.